ಗರ್ಭದಲ್ಲಿ ಇರುತ್ತೆ ಅಂದರೆ ಅದು ಫಸ್ಟು ಒಂದು ಮರದ ಥರ ಇರುತ್ತೆ. ನಂತರ ಅದು ಹುಳುವಾಗಿ 2ನೇ ತಿಂಗಳಲ್ಲಿ ಹುಳು ಥರ, 3ನೇ ತಿಂಗಳಲ್ಲಿ ಚಿಟ್ಟೆ ಥರ, 4ನೇ ತಿಂಗಳಲ್ಲಿ ಹಾವಾಗಿ, 4ನೇ ತಿಂಗಳಲ್ಲಿ ಹಾವಾಗುತ್ತೆ ಹಾವಿನ ಥರ, ಮತ್ತು 5ನೇ ತಿಂಗಳಲ್ಲಿ ಒಂದು ಪ್ರಾಣಶಕ್ತಿಯಾಗಿ, 6ನೇ ತಿಂಗಳಲ್ಲಿ ಒಂದು ಮನುಷ್ಯ ಆಕಾರ ಬಂದಿರುತ್ತೆ, ಮತ್ತು 7ನೇ ತಿಂಗಳಲ್ಲಿ ಮನುಷ್ಯನಾಗ್ತಾನೆ. 2 3 4 5 6 ಪ್ರಾಣಿ ಮನುಷ್ಯ. ಮರವಾಗಿ, ಹುಳುವಾಗಿ, ಚಿಟ್ಟೆಯಾಗಿ, ಒಂದೊಂದು ತಿಂಗಳಲ್ಲಿ ಒಂದೊಂದು ಥರ ದೇವರು ಮನುಷ್ಯನ ಸೃಷ್ಟಿ ಮಾಡಿ ಕಳಿಸಿರ್ತಾನೆ. ಫಸ್ಟು ಮರ, ನಂತರ ಹುಳು, 3ನೇ ತಿಂಗಳಲ್ಲಿ ಚಿಟ್ಟೆ, 4ನೇ ತಿಂಗಳಲ್ಲಿ ಹಾವು, 5ನೇ ತಿಂಗಳಲ್ಲಿ ಪ್ರಾಣಿ, 6ನೇ ತಿಂಗಳಲ್ಲಿ ಒಂದು ಮನುಷ್ಯನ ಪರಿವರ್ತನೆಗೊಂಡು 7ನೇ ತಿಂಗಳು ಸಂಭಾವಿತ ಮನುಷ್ಯನಾಗ್ತಾನೆ. ಮತ್ತು ಸಂಭಾವಿತ ಮನುಷ್ಯನಾಗಿ ನಂತರ ಅವನು ಆಧ್ಯಾತ್ಮಿಕ ಮನುಷ್ಯನಾಗಿ ಸೃಷ್ಟಿಯಾಗಿ ಸಂಪೂರ್ಣ ಆಕಾರ ಬಂದು ತಾಯಿ ಗರ್ಭದಲ್ಲಿ ಇರುತ್ತೆ. ಆ ತಾಯಿ ಗರ್ಭದಲ್ಲಿ 9 ತಿಂಗಳು ಮುಗಿದ ತಕ್ಷಣ ಅದು ಆಧ್ಯಾತ್ಮದಲ್ಲಿ ಇರುತ್ತೆ. ಇನ್ನೂ ಆಗಲ್ಲಿ ಆಧ್ಯಾತ್ಮ ಸಂಪೂರ್ಣವಾಗಿರುತ್ತೆ. ಆಗ ಆ ಮಗು ದೇವರಲ್ಲಿ ಕೇಳಿಕೊಂಡು, ದೇವರೇ ನನ್ನನ್ನು ಯಾಕೆ ಇಷ್ಟು ಒಳಕಲ್ಲಿ ಎಷ್ಟು ದಿನ ಅಂತ ಇಡ್ತೀಯ, ನನ್ನನ್ನು ಹೊರಗಡೆ ಬಿಡು, ನಾನು ನೀನು ಹೇಳೋ ಕೆಲಸ ಎಲ್ಲ ಶ್ರದ್ಧೆಯಿಂದ ಮಾಡ್ತೀನಿ ಅಂತ ಕೇಳ್ಕೊತಾನೆ. ಆ ಕೇಳ್ಕೊಂಡಾಗ ದೇವರು ಆಯಿತು ತಥಾಸ್ತು, ಮತ್ತು ನಾನು ಹೇಳಿರೋ ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗಬೇಕು, ನೀನು ಮತ್ತೆ ಭೂಮಿಗೆ ಹೋದ್ಮೇಲೆ ಚೇಂಜ್ ಆಗಬಾರ್ದು ಅಂತಂದರೆ ಸರಿ ಅಂತೇಳಿ ಭೂಮಿ ಸ್ಪರ್ಶ ಆಗುತ್ತೆ. ಭೂಮಿ ಸ್ಪರ್ಶ ಆದ ತಕ್ಷಣ ಆ ಮಗು ಏನು ಮಾಡುತ್ತೆ, ಸಂಪೂರ್ಣವಾಗಿ ಭೂಮಿ ಮೇಲೆ ಏನೇನು ನಡೀತಾ ಇರುತ್ತೋ ಅದನ್ನು ಸಂಪೂರ್ಣವಾಗಿ ಆಕರ್ಷಣೆಗೆ ಒಳಗಾಗ್ಬಿಡುತ್ತೆ. ಅಂದರೆ ಪ್ರತಿಯೊಂದು ದ್ವೇಷ, ಅಸೂಯೆ, ಪ್ರೀತಿ, ಮಮತೆ, ಮಮಕಾರ, ಜೀವನ, ಸಂಬಂಧ, ರಿಲೇಷನ್ನು ಪ್ರತಿಯೊಂದನ್ನು ಆ ಮಗು ಏನು ಮಾಡುತ್ತೆ, ತನ್ನಲ್ಲಿ ಒಟ್ಟುಗೂಡಿಸ್ಕೊಂಡ್ಬಿಟ್ಟು ಬೆಳೆದು ದೊಡ್ಡನಾಗಿ ಮತ್ತು ಮಾಮೂಲಿ ಅವನಿಗೆ ಏನು ದೇವರಲ್ಲಿ ನಾನು ನೀನು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಅಂತ ಭೂಮಿ ಸ್ಪರ್ಶ ಆದ ತಕ್ಷಣ ಫುಲ್ಲು ಟ್ರಾನ್ಸ್ಫಾರ್ಮೇಷನ್ ಆಗೋಗ್ಬಿಡುತ್ತೆ. ಅವನು ಮತ್ತೆ ಆ ಮಟ್ಟಕ್ಕೆ ಹೋಗಬೇಕು ಅಂದರೆ ಅವನು ಏನು ಪೂರ್ತಿ ಸತ್ತು ಮತ್ತೆ ಅದೇ ಜಾಗಕ್ಕೆ ಬಂದ ಮೇಲೇ ಮತ್ತೆ ಅವನಿಗೆ ಆಧ್ಯಾತ್ಮದ ಜ್ಞಾನ ಮತ್ತೆ ಬರೋದು. ಅಲ್ಲಿವರೆಗೂ ಅವನಿಗೆ ಏನು ಜ್ಞಾನನೂ ಬರಲ್ಲ. ಇಲ್ಲಿ ಈ ಭೂಮಿ ಸ್ಪರ್ಶ ಆದಮೇಲೆ ಈ ಭೂಮಿ ಮೇಲೆ ಏನೇನು ನಡೀತಾ ಇದೆಯೋ ಅವೆಲ್ಲವುಗಳಲ್ಲೂ ಉಳ್ಕೊಬಿಡ್ತಾನೆ. ಸಂಭಾವಿತ ಮನುಷ್ಯನಾಗಿ ಆಧ್ಯಾತ್ಮಿಕ ಮನುಷ್ಯನಾಗಿದ್ದವನು ಸಂಪೂರ್ಣ ರಿವರ್ಸ್ ಆಗಿ ಆಧ್ಯಾತ್ಮಿಕ ಮನುಷ್ಯನಾಗಿ ಮನುಷ್ಯ ಸಂಭಾವಿತ ಮನುಷ್ಯನಾಗ್ತಾನೆ. ಆ ಸಂಭಾವಿತನೇನು ಅದನ್ನು ಕಳ್ಕೊಂಡವನು ಮಾಮೂಲಿ ಮನುಷ್ಯನಾಗಿ ಮತ್ತೆ ಪ್ರಾಣಿಯಂತೆ ಪ್ರಾಣಿ ಥರನೇ ವರ್ತಿಸ್ತಾ ಎಲ್ಲವನ್ನೂ ಮೈಗೂಡಿಸ್ಕೊಂಡು ಚರ ಎಲ್ಲ ಕಡೆಗೂ ಓಡಾಡ್ಕೊಂಡು ಆಗಿನ ಥರ ಆಗ್ತಾ ಇತ್ತ ಓಡಾಡ್ಕೊಂಡು ಜೀವನ ಮಾಡ್ತಾ ಹೋಗ್ತಾ ಇರ್ತಾನೆ. ನಂತರ ಉಳುವಿನ ಥರ ಮಿಲ ಒತ್ತಾಡ್ತಾ ಇರ್ತಾನೆ. ಅದೇ ಥರ ಮಿಲ ಒತ್ತಾಡ್ಕೊಂಡು ಉಳುವಿನ ಥರ ಮಿಲ ಒದ್ದಾಡ್ತಾನೆ, ಚಿಟ್ಟೆ ಥರ ಹಾರಾಡ್ತಾನೆ, ಹಾವಿನ ಥರ ಹರಿದಾಡ್ತಾನೆ, ಪ್ರಾಣಿ ಥರ ವರ್ತಿಸ್ತಾನೆ. ಎಲ್ಲ ಗುಣಗಳು ಅವನಲ್ಲಿ ಮತ್ತೆ ವಾಪಸ್ಸು ಬಂದು ಸೇರ್ಕೊಳ್ತವೆ. ಅವನು ಜೀವನ ಮುಗಿಯೋದ್ರಲ್ಲಿ ಅವನು ಮತ್ತೆ ಮರವಾಗಿ ಹೆಣವಾಗಿ ಬಿದ್ದು ಮರವಾಗ್ತಾನೆ. ಮತ್ತೆ ಅವನು ಆ ಆತ್ಮ ಬಿಟ್ಟು ಹೋಗಿ ಮತ್ತೆ ಅದೇ ತಾಯಿ ಗರ್ಭದಲ್ಲಿ ಬಂದು 9 ತಿಂಗಳಾದಮೇಲೆ ಮತ್ತೆ ಅವನಿಗೆ